ವೆಲ್ಕಮ್ ಬ್ಯಾಕ್ ಸ್ನೇಹಿತರ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನೆಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಅಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗ ಸ್ನೇಹಿತರ, ಇವತ್ತಿನ ವಿಡಿಯೋದಾಗ ಸಾರಿ ಕುಚ್ಚು ಮಾಡೋದಕ್ಕೆ ಏನೆಲ್ಲ ರಾ ಮಟೀರಿಯಲ್ಸ್ ಬೇಕು ಅನ್ನೋದನ್ನ ನೋಡ್ಕೊಂಬರೋಣಂತ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗದ ನೋಡಾತ್ರಿ, ಮೊದಲ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಈಗ ಬರೀ ವಿಡಿಯೋನ ಶುರು ಮಾಡೋಣಂತ. ಸ್ನೇಹಿತರ, ಮೊದಲನೇದಾಗಿ ಸಾರಿ ಕುಚ್ಚು ಹಾಕಕ್ಕ ಏನೆಲ್ಲ ಮಟೀರಿಯಲ್ಸ್ ಮೇನ್ ಆಗಿ ಬೇಕಾಗ್ತಾವು ಅನ್ನೋದನ್ನ ನಾನು ನಿಮ್ಗೆ ಒಂದೊಂದಾಗಿನ ತಿಳಿಸ್ಕೊಡ್ತಾ ಹೋಗ್ತೇನೆ ವಿವರವಾಗಿ. ಸ್ನೇಹಿತರ, ಈ ವಿಡಿಯೋದಾಗ ತಿಳಿಸ್ಕೊಡುವಂತ ಮಾಹಿತಿ ಏನೈತಿ ಅದು ಬಿಗ್ನರ್ಸ್ಗೂ ಯೂಸ್ ಆಗ್ತೈತಿ. ಹಂಗ ಯಾರಾದ್ರೂ ಹೊಸದಾಗಿ ಇದನ್ನ ಬಿಸ್ನೆಸ್ ಆಗಿ ಮಾಡಬೇಕು ಅನ್ನೋರಿದ್ರ ಅವ್ರಿಗೂ ಯೂಸ್ ಆಗ್ತೈತಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದ ವಿಡಿಯೋನ ಕೊನೆವರೆಗೂ ನೋಡ್ರಿ. ಅದಷ್ಟೇ ಅಲ್ದ ಸ್ನೇಹಿತರೆ, ಇವತ್ತಿನ ವಿಡಿಯೋದಾಗ ಒಬ್ಬ ಬಿಗಿನರ್ ಸಾರಿ ಕುಚ್ಚನ್ನ ಹಾಕ್ಬೇಕಂದ್ರೆ ಏನೆಲ್ಲ ಮಟೀರಿಯಲ್ಸ್ ಬೇಕಾಗ್ತೈತಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಈಗ ಆಲ್ರೆಡಿ ಕಲ್ತು ಇದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಬೇಕನ್ನೋರ್ಗು ಯಾವೆಲ್ಲ ಮಟೀರಿಯಲ್ಸ್ ಹೇಗೆಲ್ಲ ತಗೋಬೇಕು ಅನ್ನೋದನ್ನು ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ನೇಹಿತರ, ಯಾರಾದರೂ ಸಾರಿ ಕುಚ್ಚು ಹಾಕಬೇಕು ಕಲಿಬೇಕು ಅಂತಿದ್ರ ಮೊದಲು ನೀವು ತಿಳ್ಕೊಬೇಕಾಗಿರೋದು ಸಾರಿ ಕುಚ್ಚೊಳಗೆ ಒಂದು 2 ರಿಂದ 3 ಮಿನಿಮಮ್ ಕ್ಯಾಟಗರೀಸ್ ಇರುತ್ತೆ. ನಾನು ನಿಮ್ಗಿಲ್ಲೇ ಅದರದ್ದೆಲ್ಲ ಫೋಟೋಸ್ ಹಾಕ್ತೀನಿ, ಅಂದ್ರೆ ನಿಮ್ಗೆ ಕ್ಲಿಯರ್ ಐಡಿಯಾ ಬರ್ತೈತಿ. ಒಂದನೇದು ಬೇಸಿಕ್ ಆಗಿ ನಾರ್ಮಲ್ ಕುಚ್ಚು ಹಾಕೋದು, ಅಂದ್ರೆ ಸೀರೆ ಎಳೆಯೊಳಗೆ ಇರ್ತೈತಲ್ಲ ಅದರಿಂದ ಕುಚ್ಚು ಹಾಕೋದು. ನೆಕ್ಸ್ಟ್ ಎರಡನೇದು ಇವಾಗೇನು ತೋರ್ಸಾತೀನಿ, ಈ ರೀತಿ ಕಸೂತಿ ಅಥವಾ ಕ್ರೋಶಾ ಕುಚ್ಚು ಅಂತ ಕರಿತೀವಿ, ಇದು ಎರಡನೇ ರೀತಿ. ಇನ್ನೊಂದು ಮೂರನೇದು ಇವಾಗ ಟ್ರೆಂಡಿಂಗ್ ಆಗಿರೋದಂದ್ರೆ ಬೀಡ್ಸ್ದು. ಬೀಡ್ಸ್ ಅಂದರೆ ಇವಾಗ ಪರ್ಲ್ ಬೀಡ್ಸು, ಹ್ಯಾಂಗಿಂಗ್ ಬೀಡ್ಸು, ಈ ರೀತಿ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇರೋ ಕುಚ್ಚು 3rd ಕ್ಯಾಟಗರಿ ಒಳಗೆ ಬರ್ತೈತಿ. ಸೊ ಈಗ ಮೊದಲು ಕುಚ್ಚು ಹಾಕೋದಕ್ಕೆ ಮೇನ್ ಆಗಿ ಸಾರಿನ ಯಾವ ರೀತಿ ರೆಡಿ ಇಟ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರ, ಮೊದಲನೇ ಕ್ಯಾಟಗರಿ ಬಂದು ನಾರ್ಮಲ್ ಕುಚ್ಚು, ಅಂದ್ರೆ ಸೀರೆ ಒಳಗಿಂದ ಎಳಿ ಇರ್ತೈತಲ್ಲ ಅದನ್ನ ಯೂಸ್ ಮಾಡಿಕೊಂಡು ಕುಚ್ಚನ್ನ ಕಟ್ಟೋದು. ಅದಕ್ಕೆ ಯಾವುದು ಪಿಕೋ ಮಾಡಿರ್ಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಸಾರಿ ಎಡ್ಜಸ್ ಹಂಗೆ ಡೈರೆಕ್ಟ್ ಆಗಿನ ನೀವು ಮಾಡ್ಕೋಬೋದು. ಅದ್ರೊಳಗೆ ಬೇಕಾದ್ರೆ ಬೀಡ್ಸ್ನು ಯೂಸ್ ಮಾಡಿ ನೀವು ಕುಚ್ಚನ್ನ ಕಟ್ಕೋಬೋದು. ಸ್ನೇಹಿತರ, ಫಸ್ಟ್ ಕ್ಯಾಟಗರಿ ಒಳಗೆ ಇನ್ನೊಂದು ಮೆಥಡ್ ಐತಿ. ಅದೇನಂದ್ರೆ ಸೀರೆ ಒಳಗಿಂದ ಎಳಿನ ನೀವು ಯೂಸ್ ಮಾಡಿ ಕಟ್ಟಕ್ಕಾಗತ್ತಿಲ್ಲ ಅಂದ್ರೆ ಈ ರೀತಿ ತೋರ್ಸಾತೇನಲ್ಲ, ಸಿಲ್ಕ್ ಥ್ರೆಡ್ಡಿಂದ ನಾವು ಎಳಿಗಳ ಥರ ಇನ್ಸರ್ಟ್ ಮಾಡಿ ಅದರಿಂದ ನಾವು ಕಟ್ಬೋದು. ಹಾಗಾಗಿ ಈ ರೀತಿ ಮೆಥಡ್ ಫಾಲೋ ಮಾಡುವಾಗ ಸಾರಿ ಪಿಕೋ ಆಗಿರಬೇಕು. ಈಗ ನಂತರ ಎರಡನೇದು ಏನು ತೋರ್ಸಾತೀನಿ, ಇದು ಕ್ರೋಶಾ ಕುಚ್ಚು ಅಥವಾ ಕಸೂತಿ ಅಂತ ಕರಿತೀವಿ. ಈ ಸೆಕೆಂಡ್ ಕ್ಯಾಟಗರಿ ಕುಚ್ಚು ಹಾಕಕ್ಕೆ ನಮ್ಗೆ ಮೇನ್ ಆಗಿ ಸಾರಿ ಎಡ್ಜಸ್ ಏನಿರುತ್ತೆ ಅಲ್ಲಿ ಪಿಕೋ ಮಾಡಿರಲೇಬೇಕು. ಅಂದಾಗ್ಲೇ ಡಿಸೈನು ನೀಟಾಗಿ ಫಿನಿಶಿಂಗ್ ಜೊತೆ ಬರ್ತೈತಿ, ನಿಮ್ಗೆ ಗ್ರಿಪ್ಪೂ ಇರ್ತೈತಿ. ನಂತರ ಸ್ನೇಹಿತರ, ಮೂರನೇ ಕ್ಯಾಟಗರಿ ಇವಾಗ ಏನು ಟ್ರೆಂಡಿಂಗು ಬೀಡ್ಸು, ಪರ್ಲ್ಸ್, ಹ್ಯಾಂಗಿಂಗ್ಸ್ ಎಲ್ಲ ಬರುತ್ತೆ, ಅದಕ್ಕೂ ಸಾರಿ ಎಡ್ಜಸ್ಸು ಪಿಕೋ ಆಗಿರಬೇಕು. ಈಗ ನೋಡಿದ್ರಲ್ಲ, ಸಾರಿನ ರೆಡಿ ಮಾಡ್ಕೊಂಡಾಯ್ತು. ಬರೀ ಈಗ ಕುಚ್ಚು ಕಟ್ಟೋದಕ್ಕೆ ಯಾವೆಲ್ಲ ಬೇಸಿಕ್ ಆಗಿ ರಾ ಮಟೀರಿಯಲ್ಸ್ ಬೇಕಾಗ್ತೈತಿ ಅನ್ನೋದನ್ನ ಒಂದೊಂದಾಗಿನ ನೋಡ್ಕೊಂಬರೋಣಂತ. ಮೊದಲನೇದಾಗಿ ನೀವೇನಾದರೂ ಕುಚ್ಚು ಕಲಿಬೇಕಂತಿದ್ರ ಈ ರೀತಿ ಒಂದು ಕಾಟನ್ ಬಟ್ಟೆ ತಗೋರಿ, ಇಲ್ಲ ಯಾವುದಾದ್ರೂ ಬಾರ್ಡರ್ ಲೇಸಸ್ ಇರುತ್ತಲ್ಲ ಮನೆಯೊಳಗೆ ಸಾರಿದು ವೇಸ್ಟ್ ಆಗಿರೋದು, ಅದನ್ನು ನೀವು ಯೂಸ್ ಮಾಡಿಕೊಂಡು ಎಡ್ಜಸ್ನ ಕುಚ್ಚು ಕಟ್ಕೊಳಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೋದು. ಈಗೇನು ನೋಡತ್ತಿರಲ್ಲ, ಇಲ್ಲ ಎಡ್ಜಸ್ನಾಗ ನೀವು ಕುಚ್ಚನ್ನ ಪ್ರಾಕ್ಟೀಸ್ ಮಾಡಿ ನಂತರ ನೀವು ಮೇನ್ ಸಾರಿ ಏನಿರ್ತೈತಿ ಅದಕ್ಕೆ ನೀವು ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗ ನಾನು ಬಿಗ್ನರ್ಗೆ ಹೇಳಿದೆ. ಈಗ ನೆಕ್ಸ್ಟ್ ಬಿಸ್ನೆಸ್ನ ಕನ್ವರ್ಟ್ ಮಾಡುವಾಗ ಮೇನ್ ಆಗಿ ನಮ್ಗೆ ಕ್ಲೈಂಟ್ಸಿಗೆ ನಮ್ಮ ಡಿಸೈನ್ಸ್ನ ಡಿಸ್ಪ್ಲೇ ಮಾಡಬೇಕಾಗ್ತೈತಿ. ಆ ರೀತಿ ಮಾಡುವಾಗ ನಾವೇನು ಮಾಡಬೇಕು, ಈ ರೀತಿ ಒಂದು ವೈಟ್ ಕಲರ್ ಅಥವಾ ಯಾವುದಾದ್ರೂ ಕಲರ್ದು ಕಾಟನ್ ಬಟ್ಟೆ ತೊಗೊಂಡು ಸೈಡ್ಸ್ ಒಳಗೆ ಎಡ್ಜಸ್ನಾಗ ನಾವು ಕುಚ್ಚು ಹಾಕಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಒಂದು ಡಿಸ್ಪ್ಲೇ ಫೈಲ್ ಒಳಗೆ ಹಾಕಿ ಇಟ್ಕೊಂಡ್ವಿ ಅಂದ್ರೆ ಕಸ್ಟಮರ್ಸಿಗೆ ನಾವು ಬಂದಾಗ ಡಿಸೈನ್ಸ್ನ ತೋರಿಸಿದ್ರೆ ಅವ್ರು ಈಸಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಆರ್ಡರ್ನ ಪ್ಲೇಸ್ ಮಾಡ್ತಾರೆ. ಅದು ಯಾವ ರೀತಿ ಮಾಡೋದು ಅಂತ ಮುಂದೆ ಬರೋ ವಿಡಿಯೋಸ್ನಾಗ ತಿಳಿಸ್ಕೊಡ್ತೀನಿ. ನಂತರ ಸ್ನೇಹಿತರ, ಮೇನ್ ಆಗಿ ಸಾರಿ ಕುಚ್ಚು ಹಾಕಕ್ಕೆ ಇದು ಇರಲೇಬೇಕು, ಅದೇನಂದ್ರೆ ಸಿಲ್ಕ್ ಥ್ರೆಡ್ಸ್. ಸ್ನೇಹಿತರ, ಈ ಸಾರಿ ಕುಚ್ಚೊಳಗೆ ಏನು ರೋಲ್ ತೋರ್ಸಾತೀನಿ, ಥ್ರೆಡ್ ರೋಲ್, ಇದ್ರೊಳಗೆ ನಿಮ್ಗೆ ಸಾಕಷ್ಟು ಬ್ರ್ಯಾಂಡ್ದು ಥ್ರೆಡ್ಸ್ ಸಿಗ್ತಾವೆ. ನಾನಿಲ್ಲೇ ಒಟ್ಟು 5 ಬ್ರ್ಯಾಂಡ್ದು ನಿಮ್ಗೆ ತೋರ್ಸಾತೀನಿ. ಅದೆಲ್ಲ ನೀವು ಕ್ವಾಲಿಟಿ ಮೇಲೆ ಚೂಸ್ ಮಾಡಿ ತಗೋಬೇಕಾಗ್ತೈತಿ. ಆದಷ್ಟು ಒಳ್ಳೆ ಟಾಪ್ ಕ್ವಾಲಿಟಿ ಥ್ರೆಡ್ಸ್ನ ಯೂಸ್ ಮಾಡಿರಿ. ಯಾಕಂದ್ರೆ ನೀವು ಕಸ್ಟಮರ್ಗೆ ಹಾಕ್ಕೊಡೋದಾಗಲಿ ಇಲ್ಲ ನಮ್ಮ ಸಾರೀಸ್ಗನ ಹಾಕ್ಕೊಡೋದಾಗಲಿ ಒಳ್ಳೆ ಕ್ವಾಲಿಟಿ ಥ್ರೆಡ್ಸ್ನ ಚೂಸ್ ಮಾಡಿ ಹಾಕಿದ್ವಿ ಅಂದ್ರೆ ಅವಾಗ ಫಿನಿಶಿಂಗು ಚಲೋ ಬರ್ತೈತಿ, ಆಮೇಲೆ ಜಾಸ್ತಿ ದಿನದವರೆಗೂ ಬಾಳಿಕೆ ಬರ್ತಾವೆ. ಇಲ್ಲೇ ಬ್ರ್ಯಾಂಡ್ ನೇಮ್ಸು ಬೆಲ್ಲು, ವರದಾ, ಸ್ಟಾರ್ ಮ್ಯಾಕ್ಸ್, ಸ್ಟಾರ್ ಮತ್ತು KPL. ಒಟ್ಟು ನನ್ನ ಹತ್ರ 5 ಬ್ರ್ಯಾಂಡ್ದು ಸಿಲ್ಕ್ ಥ್ರೆಡ್ಸ್ ಅದಾವು. ಎಲ್ಲ ಕ್ವಾಲಿಟಿ ಸೇಮ್ ಇರುತ್ತೆ.
ಇವೆಲ್ಲ ನಿಮ್ಗೆ ಆಲ್ಮೋಸ್ಟ್ 30 to 35 ರೂಪೀಸ್ ಸಿಂಗಲ್ ಥ್ರೆಡ್ ರೋಲ್ ಸಿಗ್ತೈತಿ. ಈಗ ನೋಡ್ರಿ ಸ್ನೇಹಿತರ, ಈ ಥ್ರೆಡ್ದು ರೋಲ್ ಏನೈತಿ ಇದ್ರ ಮೇಲೆ ನಮ್ಗೆ ಒಂದು ನಂಬರ್ ಕೊಟ್ಟಿರ್ತಾರೆ, ಅಂದ್ರೆ ಅದು ಶೇಡ್ ನಂಬರ್ ಅಂತ. ಈಗ ನಂಬರ್ ಇದು 17 ಐತಿ. ಸೊ ಇದೇ ರೀತಿ ನಮ್ಗೆ ಪ್ರತಿಯೊಂದು ಥ್ರೆಡ್ ಮೇಲೂ ಅದರದ್ದು ಶೇಡ್ ನಂಬರ್ ಏನಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಇದು ಖಾಲಿಯಾಗಿ ಬೇಕಂದಾಗ ನೀವು ಶಾಪಲ್ಲಿ ಹೋಗಿ ಈ ಶೇಡ್ ನಂಬರ್ ಹೇಳಿದ್ರೆ ಅವರು ಈಸಿಯಾಗಿ ಇದೇ ಕಲರ್ದ ತೆಗೆದುಕೊಡ್ತಾರೆ. ಇದು ಮಿಸ್ ಆಗಬಾರ್ದಂದ್ರೆ ಏನು ಮಾಡಬೇಕು, ಈ ರೋಲ್ ಏನೈತಿ ಇದ್ರೊಳಗೆ ಆ ಸ್ಟಿಕ್ಕರ್ ಏನಿರುತ್ತೆ ಅಥವಾ ಕವರ್ ಏನಿರುತ್ತೆ ಆ ಶೇಡ್ ನಂಬರ್ ಇರೋದು ಅದನ್ನು ನಾವು ಇನ್ಸರ್ಟ್ ಮಾಡಿ ತೆಗೆದಿಟ್ವಿ ಅಂದ್ರೆ ಅದು ಎಲ್ಲೂ ಮಿಸ್ಪ್ಲೇಸ್ ಆಗೋಲ್ಲ. ನೆಕ್ಸ್ಟ್ ಟೈಮ್ ನಾವು ಹೋಗಿ ಅದ ಕಲರ್ದು ಥ್ರೆಡ್ನ ತೊಗೊಂಬರಕ್ಕೆ ಈಸಿ ಆಗ್ತೈತಿ. ಈಗೇನು ನೋಡತ್ತೀರಿ, ನಾನಿಲ್ಲೇ ಒಂದು ವೇಸ್ಟ್ ಬಾಕ್ಸ್ನ ಆರ್ಗನೈಸರ್ ಥರ ಮಾಡಿ ನಾನು ಈ ಥ್ರೆಡ್ಸ್ನ ಇದ್ರೊಳಗೆ ಸ್ಟೋರ್ ಮಾಡಿ ಇಟ್ಟೀನಿ. ಇದ್ರೊಳಗೆ ಒಂದಿಷ್ಟು ಹೊಸ ಥ್ರೆಡ್ಸ್ ಅದಾವು, ಒಂದಿಷ್ಟು ಯೂಸ್ ಮಾಡಿರೋ ಥ್ರೆಡ್ಸ್ ಅದಾವು. ಈಗ ನಾನು ಈ ರೀತಿ ಆರ್ಗನೈಸ್ ಮಾಡಿದಾಗ ನನಗೆ ಕಲರ್ನ ಚೂಸ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ. ಈಗೇನು ನೋಡತ್ತೀರಿ, ಈ ಥರ ನಾವು ಥ್ರೆಡ್ನ ಯೂಸ್ ಮಾಡಿ ಹಂಗೆ ಇಟ್ಟಾಗ ಏನಾಗ್ತೈತಿ, ಎಳಿ ಎಲ್ಲ ಬಿಚ್ಕೋತ ಹೋಗ್ತಾವು, ಆಮೇಲೆ ಒಂದಕ್ಕೊಂದು ಮಿಕ್ಸ್ ಆಗಿ ಎಲ್ಲ ಗಂಟಾಗೋದು ಆ ರೀತಿ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಯಾವ ರೀತಿ ಸೆಕ್ಯೂರ್ ಮಾಡ್ಬೇಕಂದ್ರೆ ಇಲ್ಲಿ ನಾನು ತೋರ್ಸಾತೀನಿ ನೋಡ್ರಿ. ಥ್ರೆಡ್ಡಿಂದು ಎಡ್ಜ್ ಏನಿರುತ್ತೆ ಆ ಎಡ್ಜಿಗೆ ನಾವು ಇಲ್ಲೇ ಸೆಲೋ ಟೇಪ್ ಅಥವಾ ಮಾಸ್ಕಿಂಗ್ ಟೇಪ್ ಏನು ಕೇಳ್ತೀವಿ, ಇದು ಜಾಸ್ತಿ ಗಮ್ ಇರೋದಿಲ್ಲ. ಇದನ್ನು ನಾವು ಸ್ವಲ್ಪ ಕಟ್ ಮಾಡಿ ಎಡ್ಜಸ್ಸಿಗೆ ಪೇಸ್ಟ್ ಮಾಡಿಬಿಟ್ವಿ ಅಂದ್ರೆ ದಾರ ಹೊರಗೆ ಬರೋದಿಲ್ಲ, ಆಮೇಲೆ ಮಿಕ್ಸಪ್ ಆಗೋದಿಲ್ಲ. ಇದೇ ರೀತಿ ನಾನು ಎಲ್ಲ ಥ್ರೆಡ್ಸ್ಗೂ ಮಾಡ್ಕೊಂಡು ಇಟ್ಕೊಂಡೀನಿ. ಇದ್ರದ್ದು ವಿಡಿಯೋ ಆಲ್ರೆಡಿ ನಾನು ಶಾರ್ಟ್ಸ್ ಚಾನಲ್ನಾಗ ಅಪ್ಲೋಡ್ ಮಾಡೀನಿ, ಯಾವ ರೀತಿ ಥ್ರೆಡ್ಸ್ನ ಸೆಕ್ಯೂರ್ ಮಾಡ್ಬೋದು ಅನ್ನೋದನ್ನು 1-2 ರಿಂದ 3 ರೀತಿ ನಾನು ತಿಳಿಸ್ಕೊಟ್ಟೀನಿ. ಅಷ್ಟೇ ಅಲ್ಲದೆ ಸ್ನೇಹಿತರ, ಕುಚ್ಚು ಕಟ್ಟಾದ್ಮೇಲೆ ಉಳಿದಿರೋ ಥ್ರೆಡ್ಸ್ ಏನಿರುತ್ತೆ ಅದನ್ನೆಲ್ಲ ನಾನು ಎತ್ತಿಟ್ಟಿರ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ಸಾರೀಸ್ಗೆ ಆ ಕಲರ್ ಮ್ಯಾಚಿಂಗ್ ಇತ್ತಂದ್ರೆ ನಾನು ಅದನ್ನು ಯೂಸ್ ಮಾಡ್ಕೋತೀನಿ. ಈಗ ನೋಡ್ರಿ, ಇದು ಗೋಲ್ಡ್ ಕಲರ್ದು ತೋರ್ಸಾತೀನಿ. ಇದು ಆಲ್ಮೋಸ್ಟ್ ಎಲ್ಲ ಸಾರಿ ಒಳಗೂ ಗೋಲ್ಡ್ ಕಲರ್ ಇದ್ದೇ ಇರ್ತೈತಿ. ಸೊ ನಾನು ಇದನ್ನು ರೀಯೂಸ್ ಮಾಡ್ಕೋಬೋದು. ನಾರ್ಮಲ್ ಕುಚ್ಚಿಗೆ ನಾನು ಏನಿಲ್ಲ ಅಂದರೂ 150 to 180 ಅಥವಾ ಜಾಸ್ತಿ ದಪ್ಪ ಬೇಕು ಅಂದ್ರೆ 200-250 ಸ್ಟ್ರ್ಯಾಂಡ್ಸ್ನ ತೊಗೊಂಡಿರ್ತೀನಿ. ಸೊ ಅದೆಲ್ಲ ನಾನು ರೀಯೂಸ್ ಮಾಡ್ಕೋಬೋದು. ಅದಲ್ಲದೆ ನಾವು ಕ್ರೋಶ ಕುಚ್ಚು ಹಾಕಿದಾಗ 6 ಎಳೆ ದಾರನ ತೊಗೊಂಡಿರ್ತೀವಿ, ಅದನ್ನು ನಾನು ಎತ್ತಿಟ್ಟಿರ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಅದನ್ನು ರೀಯೂಸ್ ಮಾಡ್ಕೋಬೋದು ಅಂತ ಹೇಳಿ. ಈಗ ನೋಡ್ರಿ, ಗ್ರೀನ್ ಐತಿ, ಪಿಂಕ್ ಶೇಡ್ ಐತಿ. ಸೊ ಇವೆಲ್ಲ ಆಲ್ಮೋಸ್ಟ್ ಸಾಕಷ್ಟು ಸ್ಯಾರೀಸ್ನೊಳಗೆ ಈ ಕಾಂಬಿನೇಷನ್ ಕಲರ್ಸ್ ಇದ್ದೇ ಇರ್ತಾವೆ. ಸೊ ಅವನ್ನ ನಾನು ಮತ್ತೆ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ತೆಗೆದಿಟ್ಟಿರ್ತೀನಿ. ಲಾಸ್ಟಿಗೆ ಈ ರೀತಿ ಒಂದೊಂದು ಕುಚ್ಚು ಉಳಿದಿರುತ್ತೆ. ಇದನ್ನು ನಾನು ನೆಕ್ಸ್ಟ್ ಯಾವುದಾದ್ರೂ ಸಾರಿಗೆ 1-2 ಕುಚ್ಚು ಕಡಿಮೆ ಬಿದ್ದಿರುತ್ತೆ ಹಾಕುವಾಗ, ಮತ್ತೆ ನಾವು 120-130 ಸ್ಟ್ಯಾಂಡ್ಸ್ ಅಷ್ಟು ತೊಗೊಂಡು ಮಾಡುವಷ್ಟು ಟೈಮ್ ಇರೋದಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಆ ರೀತಿ ಇದ್ದಾಗ ಈ ರೀತಿ ಉಳಿದಿತ್ತಂದ್ರೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇವನ್ನೆಲ್ಲ ನಾನು ಒಂದು ಕವರ್ನಾಗ ಹಾಕಿ ಎತ್ತಿಟ್ಟಿರ್ತೀನಿ. ಸೊ ಇದೇನು ಮಿಕ್ಸಪ್ ಆಗೋದಿಲ್ಲ. ಸ್ನೇಹಿತರೆ, ಆಗಲೇ ನಾನೇನು ಈ ಥ್ರೆಡ್ ಆರ್ಗನೈಸರ್ನ ಮಾಡಿಟ್ಕೊಂಡೇನಂತ ಹೇಳಿದೆ, ಇದ್ರದ್ದು ವಿಡಿಯೋ ಆಲ್ರೆಡಿ ಚಾನಲ್ನಾಗ ಅಪ್ಲೋಡ್ ಮಾಡೀನಿ, ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿರಿ, ಈಸಿಯಾಗಿ ಮಾಡ್ಕೋಬೋದು. ಈ ಎಲ್ಲ ಥ್ರೆಡ್ಸ್ ಏನು ನೋಡತ್ತೀರಿ, ಇಷ್ಟೊಂದು ಥ್ರೆಡ್ಸು ನಾನು ಆಲ್ರೆಡಿ ನನ್ನ ಕೆಲವೊಂದು ಸಾರೀಸ್ಗೆ ಅಥವಾ ನನಗೆ ಆರ್ಡರ್ ಬಂದಿರೋ ಸಾರೀಸ್ಗೆಲ್ಲ ಹಾಕಿ ಮಿಕ್ಕಿರೋ ಥ್ರೆಡ್ಸ್ನ ನಾನು ಇಲ್ಲೇ ಎತ್ತಿಟ್ಕೊಂಡೀನಿ. ಅದರೊಳಗೆ ಹೊಸ ಥ್ರೆಡ್ಸೂ ಅದಾವು. ನೀವು ಬಿಗಿನರ್ ಆಗಿದ್ರೆ ಇಷ್ಟೊಂದೆಲ್ಲ ಥ್ರೆಡ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ದು ಸಾರಿ ಎಷ್ಟಿರುತ್ತೆ, ಯಾವುದಿರುತ್ತೆ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ನೀವು ಥ್ರೆಡ್ಸ್ನ ತೊಗೊಂಡು ಬಂದು ಇಟ್ಕೊಂಡು ವರ್ಕ್ ಮಾಡಿದರೆ ಸಾಕು. ಸ್ನೇಹಿತರೆ, ನಾವು ಕುಚ್ಚು ಹಾಕಕ್ಕೆ ಸಿಲ್ಕ್ ಥ್ರೆಡ್ ಜೊತೆ ಝರಿ ಥ್ರೆಡ್ಸ್ನು ಯೂಸ್ ಮಾಡ್ತೀವಿ. ಅದೇನಕ್ಕಂದ್ರೆ ಕುಚ್ಚು ಕಟ್ಟಾದ್ಮೇಲೆ ಅದಕ್ಕೆ ಫಿನಿಶಿಂಗು ಫೈನಲ್ ಅದನ್ನು ಸೆಕ್ಯೂರ್ ಮಾಡೋಕ್ಕೆ ನಾವು ಝರಿ ಥ್ರೆಡ್ಸ್ನ ಯೂಸ್ ಮಾಡ್ತೀವಿ. ಇಲ್ಲೇನು ನೋಡತ್ತೀರಿ, ಝರಿ ಥ್ರೆಡ್ಸು ನಮ್ಗೆ ಸಿಲ್ವರ್, ಗೋಲ್ಡ್, ಕಾಪರ್ ಮತ್ತು ಮಲ್ಟಿ ಕಲರ್ನಾಗ ಅವೈಲೇಬಲ್ ಇರ್ತಾವೆ. ಅಷ್ಟೇ ಅಲ್ಲದೆ ಈ ಝರಿ ಥ್ರೆಡ್ಸ್ನಾಗ 2 ಬೇಸ್ದು ಮಟೀರಿಯಲ್ಸ್ ಇರುತ್ತೆ. ಒಂದು ಕಾಟನ್ ಬೇಸ್ ಇರುತ್ತೆ, ಇನ್ನೊಂದು ವಯರ್ ಬೇಸು. ಆದಷ್ಟು ನೀವು ಕಾಟನ್ ಬೇಸ್ ಇರೋ ಝರಿ ಥ್ರೆಡ್ನ ತಗೋರಿ. ನನ್ನ ಹತ್ರ ಖಾಲಿ ಆಗಿತ್ತಂತ ಹೇಳಿ ನಾನಿಲ್ಲೇ ಜಸ್ಟ್ ಇಮೇಜಸ್ ಹಾಕಿ ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡತ್ತೀನಿ. ನಂತರ ಬರೀ ಯಾವೆಲ್ಲ ಮಟೀರಿಯಲ್ಸ್ ಯೂಸ್ ಆಗ್ತಾವಂತ ತೋರಿಸ್ಕೊಡ್ತೀನಿ. ಸ್ನೇಹಿತರ, ಕುಚ್ಚು ಕಟ್ಟುವಾಗ ಒಂದೊಂದು ಕುಚ್ಚು ಈಕ್ವಲ್ ಡಿಸ್ಟೆನ್ಸ್ನಾಗನ ನಾವು ಕಟ್ಟಬೇಕಾಗ್ತೈತಿ. ಅದರಿಂದ ಒಂದು ಪ್ರೊಫೆಷ್ನಲ್ ಲುಕ್ ಬರ್ತೈತಿ, ಒಳ್ಳೆ ನೀಟಾಗಿ ಫಿನಿಶಿಂಗ್ ಜೊತೆ ಕಾಣಿಸ್ತಾವೆ. ಈಕ್ವಲ್ ಡಿಸ್ಟೆನ್ಸ್ನಾಗ ಕುಚ್ಚು ಬರ್ಬೇಕಂದ್ರೆ ಒಳ್ಳೆ ಮೆಜರ್ಮೆಂಟ್ ಇರಬೇಕು ಕರೆಕ್ಟಾಗಿ. ಅದಕ್ಕೆ ನಾನಿಲ್ಲೇ ಮೆಜರಿಂಗ್ ಟೇಪ್ನ ಯೂಸ್ ಮಾಡ್ಕೊಳತ್ತೀನಿ. ನಿಮ್ಮ ಹತ್ರ ಇದಿಲ್ಲ ಅಂದ್ರೆ ನಾರ್ಮಲ್ ಆಗಿ ಸ್ಕೇಲ್ನ ನೀವು ಯೂಸ್ ಮಾಡ್ಕೋಬೋದು. ನೋಡಿಕೊಂಡು 1 ಇಂಚು 2 ಇಂಚು ನೋಡಿಕೊಂಡು ನಾವು ಕುಚ್ಚನ್ನ ಕಟ್ಟಬೇಕಾಗ್ತೈತಿ. ನಂತರ ಮೆಜರ್ ಮಾಡ್ಕೊಂಡಾದ್ಮೇಲೆ ಅದನ್ನು ಮಾರ್ಕ್ ಮಾಡೋದಕ್ಕೆ ನಾವಿಲ್ಲೇ ಟೇಲರ್ ಚಾಕ್ ಅಥವಾ ನಾರ್ಮಲ್ ಚಾಕ್, ಮಾರ್ಕಿಂಗ್ ಪೆನ್ಸ್ ಇವನ್ನೆಲ್ಲ ಯೂಸ್ ಮಾಡ್ಕೋಬೋದು. ನಾನು ಸಿಂಪಲ್ ಆಗಿ ಪೆನ್ಸಿಲ್ನ ಯೂಸ್ ಮಾಡ್ತೀನಿ. ಕುಚ್ಚು ಕಟ್ಟಿದ ನಂತರ ಒಳ್ಳೆ ಫಿನಿಶಿಂಗ್ ಜೊತೆ ಅದನ್ನು
ಈಕ್ವಲ್ ಆಗಿ ಕಟ್ ಮಾಡ್ಕೋಬೇಕಾಗ್ತಿರ್ತೈತಿ. ಅದಕ್ಕೆ ನಾನಿಲ್ಲೇ ನಾರ್ಮಲ್ ಆಗಿ ಕಟರ್ನ ಯೂಸ್ ಮಾಡ್ತೀನಿ. ನೀವು ಇಲ್ಲ ಅಂದ್ರೆ ಸೀಸರ್ನು ಯೂಸ್ ಮಾಡ್ಕೋಬೋದು. ಹೆಚ್ಚಾಗಿ ಕುಚ್ಚನ್ನ ಕಟ್ ಮಾಡೋದಕ್ಕೆ ಕಟರ್ನ ಪ್ರಿಫರ್ ಮಾಡ್ತೀವಿ. ಇದರಿಂದ ಒಳ್ಳೆ ಫಿನಿಶಿಂಗು ಕ್ರಿಯೇಟ್ ಆಗ್ತೈತಿ. ಹಂಗೆ ಆದಷ್ಟು ಕಟರ್ ಅಥವಾ ಸೀಸರು ಶಾರ್ಪ್ ಆಗಿರೋದನ್ನ ಯೂಸ್ ಮಾಡ್ರಿ, ಅಂದ್ರೆ ನೀಟಾಗಿ ಕಟ್ ಆಗ್ತಾವು. ನಂತರ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಫ್ಯಾಬ್ರಿಕ್ ಗ್ಲೂ. ನಾವು ಇವಾಗ 120, 180, 200 ಸ್ಟ್ರ್ಯಾಂಡ್ಸ್ದು ಥ್ರೆಡ್ನ ತೊಗೊಂಡಿರ್ತೀವಿ. ಅವಾಗ ಒಂದು ಎಳಿನೂ ಆಚೆ ಈಚೆ ಆಗದೆ ಇರೋದಂಗೆ ನೋಡ್ಕೊಳ್ಳೋದಕ್ಕೆ ಕಾರ್ನರಿಗೆ ಅಥವಾ ಎಡ್ಜಸ್ಸಿಗೆ ಗ್ಲೂನ ಹಚ್ಚಿ ಸೆಕ್ಯೂರ್ ಮಾಡ್ಕೊಂಡ್ವಿ ಅಂದ್ರೆ ಎಳಿಗಳು ಆಚೆ ಈಚೆ ಆಗೋದಿಲ್ಲ. ನಂತರ ಕುಚ್ಚು ಕಟ್ಟಕ್ಕೆ ನೀಡಲ್ಸ್ ಯಾವುದೆಲ್ಲ ಯೂಸ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈಗೇನು ನೋಡತ್ತೀರಿ, ಇದು ದೊಡ್ಡ ಐ ಇರೋ ಸೂಜಿ. ಕೆಲವೊಂದು ನಾವು ಸೂಜಿಯೊಳಗೆ ದಾರನ ಪೋಣಿಸಿ ಕಟ್ತಿರ್ತೀವಿ, ಹಾಗಾಗಿ ಈ ರೀತಿಯಾದಂಥ ನೀಡಲ್ಸು ಬೇಕಾಗ್ತವೆ. ಇದಕ್ಕೆ ನಾವು ಎಂಬ್ರಾಯ್ಡ್ರಿ ನೀಡಲ್ ಅಥವಾ ದೊಡ್ಡ ಐ ಇರೋ ನೀಡಲ್ ಕೊಡ್ರಿ ಅಂದ್ರೆ ಈಸಿಯಾಗಿ ಕೊಡ್ತಾರೆ. ನೀಡಲ್ ಬೇಸಿಕ್ ಕುಚ್ಚು ಕಟ್ಟೋದಕ್ಕಾಯ್ತು. ಈಗ ನಂತರ ಕ್ರೋಶ ಅಥವಾ ಕಸೂತಿ ಕುಚ್ಚು ಹಾಕೋದಕ್ಕೆ ನಮಗಿಲ್ಲೇ ಕ್ರೋಶ ನೀಡಲ್ಸ್ ಅಂತ ಸಿಗ್ತಾವೆ. ಅದು ನಂಬರ್ 10 ಅಥವಾ 11 ನೀಡಲ್ಸ್ನ ತಗೋಬೇಕಾಗ್ತೈತಿ. ಅಂದ್ರೆ ಈಗ ಕ್ರೋಶ ಕುಚ್ಚು ಕಟ್ಟೋದಕ್ಕೆ ನಮಗೆ ಸಿಲ್ಕ್ ಥ್ರೆಡ್ನಾಗ 6 ಎಳೆ ದಾರ ತಗೋಬೇಕಾಗ್ತೈತಿ. ಆ 6 ಎಳೆ ದಾರ ನಾವೇನು ತಗೊಂಡಿರ್ತೀವಿ ಅದು ಈ ನೀಡಲ್ ಎಡ್ಜ್ ಏನೈತಿ ಅಲ್ಲೇ ಒಳ್ಳೆ ಗ್ರಿಪ್ ಒಳಗೆ ನಮ್ಗೆ ವರ್ಕ್ ಮಾಡಕ್ಕೆ ಹೆಲ್ಪ್ ಆಗ್ತೈತಿ. ಸೊ ಇಲ್ಲೇ ಇನ್ನೊಂದು ನೀಡಲ್ ಏನು ನೋಡತ್ತೀರಿ, ಇದು ಯೆಲ್ಲೋ ಕಲರ್ದು. ನಾನಿಲ್ಲೇ ಥ್ರೆಡ್ನ ಇದಕ್ಕೆ ಸುತ್ಕೊಂಡೇನಿ, ವೇಸ್ಟ್ ಆಗಿರೋ ಸಿಲ್ಕ್ ಥ್ರೆಡ್ನ. ಇದು ಏನಕ್ಕಂದ್ರೆ ಈಗ ಸ್ಟೀಲ್ದು ಕ್ರೋಶ ನೀಡಲ್ ಯೂಸ್ ಮಾಡತ್ತೀವಿ, ಇದೇ ರೀತಿ ಐರನ್ದು ಇರುತ್ತೆ, ಪ್ಲಾಸ್ಟಿಕ್ದು ಇರುತ್ತೆ. ಸೊ ವರ್ಕ್ ಮಾಡುವಾಗ ಕೈಯಿಂದ ಸ್ಲಿಪ್ ಆಗ್ತಿರ್ತೈತಿ. ಹಾಗಾಗಿ ಒಂದೊಳ್ಳೆ ಗ್ರಿಪ್ ಇರಲಿ ಅಂತ ಹೇಳಿ ನಾನಿಲ್ಲೇ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಅದ್ರ ಸುತ್ತ ಸುತ್ಕೊಂಡೀನಿ. ಇದು ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಶಾರ್ಟ್ಸ್ ಚಾನಲ್ನಾಗ ಹಾಕೇನಿ, ಒಮ್ಮೆ ಹೋಗಿ ಚೆಕ್ ಮಾಡಿರಿ. ಈಗ ಬರೀ ಎಲ್ಲ ಮಟೀರಿಯಲ್ಸ್ನ ನೋಡ್ಕೊಂಬಂದ್ವಿ. ಅದ್ರ ಜೊತೆಗೆ ನಮ್ಮ ಕುಚ್ಚನ್ನ ಇನ್ನೊಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಇನ್ನೂ ಚೆನ್ನಾಗಿ ಕಾಣೋ ಥರ ಡಿಸೈನ್ಸ್ನ ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಂದ್ರೆ ಇಲ್ಲೇನು ನೋಡತ್ತೀರಿ, ಇಲ್ಲಿರುವಂಥ ಗೋಲ್ಡನ್ ಬೀಡ್ಸ್. ಇದ್ರೊಳಗೆ ನಮಗೆ ಸಾಕಷ್ಟು ಡಿಸೈನ್ಸು, ಪ್ಯಾಟರ್ನ್ಸು, ಸೈಜಸ್ನಾಗ ಈ ಎಲ್ಲ ಕುಚ್ಚು ಮಟೀರಿಯಲ್ಸ್ ಸಿಗ್ತಾವೆ. ಇವಕ್ಕೆಲ್ಲ ನಾವು ಕುಚ್ಚು ಬೀಡ್ಸ್ ಅಂತನ ಕರಿತೀವಿ. ಸ್ನೇಹಿತರೆ, ಈ ಬೀಡ್ಸ್ ಏನು ನೋಡತ್ತೀರಿ, ಇವು ನಮ್ಗೆ ಗೋಲ್ಡನ್ ಕಲರ್, ಸಿಲ್ವರ್ ಮತ್ತು ಕಾಪರ್ ಕಲರ್ನಾಗ ಅವೈಲೇಬಲ್ ಅದಾವು. ಅಷ್ಟೇ ಅಲ್ಲದೆ ಶೈನಿಂಗ್ ಮತ್ತು ಮ್ಯಾಟ್ ಲುಕ್ ಒಳಗೂ ನಮ್ಗೆ ಬೀಡ್ಸು ಸಿಗ್ತಾವೆ. ಇವಕ್ಕೆಲ್ಲ 2 ಸೈಡ್ ಹೋಲ್ ಇರ್ತೈತಿ. ಸೊ ಹಾಗಾಗಿ ನಾವು ಈಸಿಯಾಗಿ ಇನ್ಸರ್ಟ್ ಮಾಡಿ ಕುಚ್ಚೊಳಗೆ ಕಟ್ಬೋದು. ಇಲ್ಲೇ ನೋಡತ್ತೀರಿ, ಆನಿದು ಡಿಸೈನ್ ಐತಿ, ನಂತರ ಸರ್ಕಲ್ ಪ್ಯಾಟರ್ನ್ ಐತಿ, ನಂತರ ಇದು ಒಂಥರ ರೌಂಡ್ ಬೀಡ್ಸು. ಇಲ್ಲೇ ನೋಡತ್ತೀರಿ, ಇದು ಡ್ರಮ್ ಬೀಡ್ಸು ಅಥವಾ ಸಿಲಿಂಡರ್ ಬೀಡ್ಸ್ ಅಂತ ಕರಿತೀವಿ. ನೆಕ್ಸ್ಟು ಸರ್ಕಲ್ ಅಥವಾ ರೌಂಡ್ ಬೀಡ್ಸ್ ಒಳಗೆ ನಮ್ಗೆ ಬೇರೆ ಬೇರೆ ಸೈಜಸ್ಸು, ಪ್ಯಾಟರ್ನ್ಸು ಮೇಲೆ ಡಿಸೈನ್ಸು ಅವೈಲೇಬಲ್ ಇರ್ತಾವೆ. ಸೊ ಇದೆಲ್ಲ ನಾನು 10 ಗ್ರಾಮ್ಸ್ 20 ಗ್ರಾಮ್ಸ್ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನಾನು ನಾರ್ಮಲ್ ಸ್ಟೇಷ್ನರಿ ಶಾಪ್ನಾಗ ಪರ್ಚೇಸ್ ಮಾಡಿರ್ತೀನಿ. ಈಗ ನೋಡತ್ತಿಲ್ಲ, ಇಲ್ಲಿ ಫ್ಲವರ್ ಡಿಸೈನ್ಸ್ ಅದಾವು, ಒಂದು 3D ಐತಿ, ಒಂದು 2D. ಸೊ ನೆಕ್ಸ್ಟು ಇಲ್ಲಿ ಬಟರ್ಫ್ಲೈ, ಲೀಫ್, ಈ ರೀತಿ ಕ್ರಿಯೇಟಿವ್ ಆಗಿ ಡಿಸೈನ್ಸ್ನ ಕ್ರಿಯೇಟ್ ಮಾಡಿ. ನೀವೇನಾರ ಬಿಗಿನರ್ ಆಗಿದ್ರೆ ನಿಮ್ಮ ಆ ಒಂದು ಸಾರಿಗೆ ಎಷ್ಟು ಮಟೀರಿಯಲ್ಸ್ ಬೇಕು, ಯಾವ ರೀತಿ ಕುಚ್ಚು ಹಾಕ್ತೀರಾ ಅನ್ನೋದು ನೋಡಿಕೊಂಡು ಅದ್ರ ಮೇಲೆ ನೀವು ಈ ರೀತಿಯಾದಂಥ ಬೀಡ್ಸ್ನ ಪರ್ಚೇಸ್ ಮಾಡಬೇಕಾಗ್ತೈತಿ. ನೀವೇನಾದರೂ ಬಿಸ್ನೆಸ್ನ ಮಾಡ್ಬೇಕಂತಿದ್ರೆ ಒಂದಿಷ್ಟು ಬೇಸಿಕ್ ಡಿಸೈನ್ಸ್ ಯೂಸ್ ಮಾಡುವಂಥ ಬೀಡ್ಸ್ನ ತೊಗೊಂಡು ಬಂದು ಇಟ್ಕೊಂಡ್ರಿ ಅಂದ್ರೆ ನಿಮ್ಗೆ ಯಾವುದೋ ಆರ್ಡರ್ ಬಂದರೂ ಅದಕ್ಕೆ ನೀವು ಯೂಸ್ ಮಾಡ್ಕೋಬೋದು. ಸ್ನೇಹಿತರೆ, ಫಸ್ಟ್ 2 ಕ್ಯಾಟಗರಿ ಏನು ಹೇಳಿದೆ ನಾನು, ನಾರ್ಮಲ್ ಕುಚ್ಚು ಆಮೇಲೆ ಕ್ರೋಶ ಕುಚ್ಚು, ಅದಕ್ಕೆಲ್ಲ ಈ ರೀತಿ ಬೀಡ್ಸ್ನ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಈಗ ಟ್ರೆಂಡಿಂಗ್ ಆಗಿರೋ 3rd ಕ್ಯಾಟಗರಿ ಅಂದ್ರೆ ಈ ಥರ ಪರ್ಲ್ ಹ್ಯಾಂಗಿಂಗ್ಸು, ಬೀಡ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿರೋ ಎಲಿಗೆಂಟ್ ಆಗಿರೋ ಕುಚ್ಚನ್ನ ಕಟ್ತೀವಿ. ಸೊ ಅದಕ್ಕೆ ಈ ರೀತಿಯಾದಂಥ ಪರ್ಲ್ ಹ್ಯಾಂಗಿಂಗ್ಸು, ಕಲರ್ ಬೀಡ್ಸ್ನ ನಾವು ಯೂಸ್ ಮಾಡ್ಕೋತೀವಿ. ಅದಷ್ಟೇ ಅಲ್ಲದೆ ಇದ್ರ ಜೊತೆಗೆ ಬಾಲ್ ಚೈನು, ಸ್ಟೋನ್ ಚೈನು ಯೂಸ್ ಮಾಡಿಕೊಂಡು ಬ್ರೈಡಲ್ ಲುಕ್ ಅಂತ ಕುಚ್ಚನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಈ ಎಲ್ಲ ಮಟೀರಿಯಲ್ಸ್ನ ಆದಷ್ಟು ನೀವು ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಮಟೀರಿಯಲ್ಸ್ನ ಚೂಸ್ ಮಾಡಬೇಕಾಗ್ತೈತಿ. ಯಾಕಂದ್ರೆ ನಾವು ಬೀಡ್ಸ್ನ ಹಾಕಿ ಕುಚ್ಚು ಕಟ್ಟಾದ್ಮೇಲೆ ನಾರ್ಮಲ್ ಆಗಿ ಸಾರಿನ ಆಚೆ ಇಡ್ತೀವಿ, ಅಂದ್ರೆ ಗಾಳಿಗೆ ಎಕ್ಸ್ಪೋಸ್ ಆಗ್ತಾವೆ. ಆ ರೀತಿ ಆದಾಗ ಬೀಡ್ಸ್ ಏನಾಗ್ತಾವೆ, ಕಲರ್ ಫೇಡ್ ಆಗಿ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಕಸ್ಟಮರ್ಗೆ ಅಥವಾ ನಮ್ಗೆ ಯೂಸ್ ಮಾಡೋದ್ರಿಂದ ಒಳ್ಳೆ ಕ್ವಾಲಿಟಿ ಬೀಡ್ಸ್ನ ಚೂಸ್ ಮಾಡಿ ತೊಗೊಂಡು ಬರೋದು ಬಹಳ ಇಂಪಾರ್ಟೆಂಟ್. ಸೊ ಇದೆಲ್ಲ ನಾನು ಆಲ್ಮೋಸ್ಟ್ 10 to 20 ಗ್ರಾಮ್ಸ್ ತೊಗೊಂಡಿರ್ತೀನಿ. ನಿಮಗೆ 10 ಗ್ರಾಮ್ಸ್ಗೆ ಏನಿಲ್ಲ ಅಂದರೂ 20 ರೂಪೀಸಿಂದ ಸ್ಟಾರ್ಟ್ ಆಗ್ತವೆ. ಅದು ಬೀಡ್ಸ್ ಮೇಲೆ ಮತ್ತು ಸೈಜಸ್ ಮೇಲೆ ಡಿಪೆಂಡ್ ಆಗ್ತೈತಿ. ಈಗ ನೋಡ್ರಿ, ನಾನಿಲ್ಲೇ ರಿಂಗ್ ಬೀಡ್ಸ್ನ ತೋರ್ಸಾತೀನಿ. ಇದನ್ನು ನಾವು ಬೇರೆ ಬೇರೆ ಪ್ಯಾಟರ್ನ್ನಾಗ ಕ್ರಿಯೇಟ್ ಮಾಡಿಕೊಂಡು
ಕುಚ್ಚನ್ನ ಕಟ್ಬೋದು. ಬೇರೆ ಬೀಡ್ಸ್ ಏನದವು ಅವನ್ನ ನಾರ್ಮಲ್ ಆಗಿ ಒಂದೇ ರೀತಿ ನಾವು ಯೂಸ್ ಮಾಡ್ಕೋಬಹುದು. ಆದರೆ ಈ ಸರ್ಕಲ್ ಬೀಡ್ಸ್ ಐತಲ್ಲ, ಇದಕ್ಕೆ ಫಸ್ಟ್ ನಾವು ಕುಚ್ಚು ಹಾಕಿ ಅಂದ್ರೆ ಕ್ರೋಶ ಮಾಡಿಕೊಂಡು ನಂತರ ಕುಚ್ಚೊಳಗೆ ಯೂಸ್ ಮಾಡ್ಕೋತೀವಿ. ಸ್ನೇಹಿತರೆ, ಈ ಬೀಡ್ಸ್ ಏನು ನೋಡತ್ರಿ, ಇದ್ರೊಳಗೆ ಕೆಲವೊಂದು ನಾನು ಆಲ್ರೆಡಿ ಯೂಸ್ ಮಾಡಿರುವಂಥವು, ಇನ್ನೊಂದಿಷ್ಟು ಹೊಸವು ಅದಾವು. ಸೊ ಯಾವ ರೀತಿ ಆರ್ಡರ್ಸ್ ಬರುತ್ತೋ ಅದೇ ರೀತಿ ನೋಡಿಕೊಂಡು ನಾನು ಕ್ರಿಯೇಟಿವ್ ಆಗಿ ಹಾಕಿರ್ತೀನಿ. ಬಿಗಿನರ್ ಆಗಿದ್ರೆ ನೀವು ನಾರ್ಮಲ್ ಲೋಕಲ್ ಸ್ಟೇಷನರಿ ಶಾಪ್ ಇರ್ತಲ್ಲ, ಅಲ್ಲಿ ಹೋಗಿ ನೀವು 10 ಗ್ರಾಮ್ಸ್ 20 ಗ್ರಾಮ್ಸ್ ರೀತಿ ಪರ್ಚೇಸ್ ಮಾಡ್ಬೋದು. ಇಲ್ಲ ನೀವು ಬಿಸ್ನೆಸ್ ಆಗಿ ಮಾಡೋರಿದ್ರೆ ನೀವು ಹೋಲ್ಸೇಲ್ ಶಾಪ್ನಾಗ ಬೇಸಿಕ್ ಆಗಿ ಯಾವುದೆಲ್ಲ ಬೇಕಾಗಿರುತ್ತೋ, ಇವಾಗ ರೌಂಡ್ ಬೀಡ್ಸು, ಈ ರಿಂಗ್ ಬೀಡ್ಸು, ಈ ರೀತಿದನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ತಂದಿಟ್ರೆ ಹೆಚ್ಚಾಗಿ ಎಲ್ಲ ಸಾರಿ ಕುಚ್ಚಿಗೂ ನೀವು ಆಲ್ಮೋಸ್ಟ್ ಡಿಸೈನ್ಸಿಗೆ ಈ ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ಇಲ್ಲ ಸಾಕು ನಮಗೆ ಸ್ವಲ್ಪನೇ ಬೇಕಂದ್ರೆ ಲಿಮಿಟೆಡ್ ಕ್ವಾಂಟಿಟಿ ಒಳಗೆ ನೀವು ನಾರ್ಮಲ್ ಲೋಕಲ್ ಶಾಪ್ನಾಗ ಪರ್ಚೇಸ್ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರ, ಸಾರಿ ಕುಚ್ಚು ಹಾಕೋದಕ್ಕೆ ಏನೆಲ್ಲ ಬೇಸಿಕ್ ಆಗಿ ಮೇನ್ ಆಗಿ ಬೇಕಾಗ್ತಾವು ಮಟೀರಿಯಲ್ಸ್ ಅಂತ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟೆ. ಅದೇ ರೀತಿ ನೀವು ಬಿಗಿನರ್ ಆಗಿ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು, ಕಲಿಬೇಕು ಅಂತಿದ್ರೆ ಯಾವೆಲ್ಲ ಬೇಸಿಕ್ ಆಗಿ ಇಂಪಾರ್ಟೆಂಟ್ ಆಗಿರೋದು ಬೇಕೇ ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿನಿ. ಜೊತೆಗೆ ಎಲ್ಲ ಕಲಿತು ಇದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಬೇಕನ್ನೋರ್ಗು ಯಾವೆಲ್ಲ ಮಟೀರಿಯಲ್ಸ್ ಮೇನ್ ಆಗಿ ಬೇಕಾಗ್ತಾವು ಅನ್ನೋದನ್ನು ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಕೂಡ ಈ ರೀತಿಯಾದಂಥ ಒಂದು ಹಾಬಿನ ನೀವು ಕಲೀರಿ. ಮನೆಯೊಳಗೆ ನಿಮ್ಮ ಸ್ಯಾರೀಸ್ಗೆ ಅಟ್ಲೀಸ್ಟ್ ಹಾಕಕ್ಕೆ ಯೂಸ್ ಆಗ್ತೈತಿ. ಇವಾಗ ಏನಿಲ್ಲ ಅಂದರೂ ಮಿನಿಮಮ್ ಬೇಸಿಕ್ ಡಿಸೈನ್ಗೆ 200-250 ಇಂದನೇ ಸ್ಟಾರ್ಟ್ ಆಗ್ತಾವೆ, ಬೇಬಿ ಕುಚ್ ಅಂತ ಏನು ಕರಿತೀವಿ ಆ ರೀತಿ. ಸೊ ಹೊರಗೆ ಹೋಗಿ ಟೈಲರಿಗೆ ಕೊಟ್ಟು ಮನಿ ವೇಸ್ಟ್ ಮಾಡೋದಕ್ಕಿಂತ ನಮಗೆ ಎಷ್ಟು ಬೇಕು, ಯಾವ ರೀತಿ ಬೇಕು ಅನ್ನೋದನ್ನ ನೋಡಿಕೊಂಡು ನಾವು ಕಲಿತು ಹಾಕಿದ್ರೆ ಅದು ಒಂದು ಖುಷಿನ ಬೇರೆ ಇರ್ತೈತಿ. ಹ್ಯಾಂಡ್ ಮೇಡ್ ಅನ್ನೋದು ಇರ್ತೈತಿ. ಅದಷ್ಟೇ ಅಲ್ದ ನೀವು ಮನೆಯೊಳಗೆ ಹೌಸ್ ವೈಫ್ ಆಗಿದ್ರೆ ಇದನ್ನ ಒಂದು ಬಿಸ್ನೆಸ್ ಆಗಿನೂ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಆ ಬಿಸ್ನೆಸ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ಆಮೇಲೆ ಆರ್ಡರ್ಸ್ ಯಾವ ರೀತಿ ತಗೋಬೇಕು, ಕಸ್ಟಮರ್ಸ್ಗೆ ಡಿಸೈನ್ಸ್ ಯಾವ ರೀತಿ ತೋರಿಸ್ಬೇಕು ಅನ್ನೋದು ಎಲ್ಲ ಬಿಸ್ನೆಸ್ ಐಡಿಯಾಸ್ನ ನಾನು ನಿಮ್ಗೆ ಮುಂದೆ ಬರೋ ವಿಡಿಯೋಸ್ನಾಗ ಒಂದೊಂದಾಗಿನೇ ಶೇರ್ ಮಾಡ್ಕೋತ ಹೋಗ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ಚಾನಲ್ಗೆ ಸ್ಟೇ ಟ್ಯೂನ್ಡ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಇದರಿಂದ ನಮ್ಮ ಚಾನಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬಂದು ಸೇರ್ತವೆ. ಅದಷ್ಟೇ ಅಲ್ದ ಸ್ನೇಹಿತರ, ಪ್ರತಿಯೊಂದು ವಿಡಿಯೋ ನೋಡಿದಾಗ ಆ ವಿಡಿಯೋಸ್ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ನಾಗ ತಿಳಿಸೋದ್ರಿಂದ ನನಗೆ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಮುಂದೆ ಅನ್ನೋದು ಗೊತ್ತಾಗ್ತೈತಿ. ಮತ್ತೆ ಆಗ್ತಾಡ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿ ಭರಿತ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋದಾಗ ಭೇಟಿಯಾಗೋಣಂತ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.